ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಅದು ಹೇಗಂತೇಳಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ರೀತಿ ಹೆವಿ ಬಾರ್ಡರ್ ಇರುವಂತಹ ಸಾರಿಗಳನ್ನು ನಾವು ವೇರ್ ಮಾಡಿದಾಗ ಒಂದೊಂದು ಸರಿ ನಾವು ಸಾರಿಗೆ ಪಿನ್ ಮಾಡ್ಕೊಳ್ಬೇಕಂದ್ರೆ ಈ ಪಿನ್ ನೀಟಾಗಿ ಸೇರ್ತಾನೆ ಇರೋದಿಲ್ಲ. ಸೊ ಆವಾಗ ಈ ಪಿನ್ಗಳೆಲ್ಲ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಸೊ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಈ ಒಂದು ಸೇಫ್ಟಿ ಪಿನ್ನನ್ನು ಹೇಗೆ ಶಾರ್ಪ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ಟೇನರ್ಗಳನ್ನು ನಾವು ಟೀ ಮಾಡೋದಕ್ಕಷ್ಟೇ ಅಲ್ಲದೆ ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಸೇಫ್ಟಿ ಪಿನ್ ನೀಟಾಗಿ ಸಾರಿ ಒಳಗಡೆ ಸೇರ್ಕೊಳ್ತಾ ಇಲ್ಲ ಅಂತಂದರೆ ಈ ರೀತಿ ಸ್ಟೇನರ್ಗೆ ನೀವು ಜಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗೇ ಮೂವ್ ಮಾಡ್ತಾ ಬಂದರೆ ಎಷ್ಟು ಮಂಡಾಗಿರುವಂತಹ ಸೇಫ್ಟಿ ಪಿನ್ ಕೂಡ ನೀಟಾಗಿ ಶಾರ್ಪ್ ಆಗುತ್ತೆ. ನಂತರ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಂದು 5-6 ಪದರಗಳಷ್ಟು ಸಾರಿನ ಫೋಲ್ಡ್ ಮಾಡಿ ಇವಾಗ ಪಿನ್ನನ್ನು ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಸೇರ್ಕೊಳ್ತಾ ಇದೆ ಅಂತೇಳಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಿಂಬೆ ಹಣ್ಣನ್ನು ನಾವು ಯೂಸ್ ಮಾಡಿದ ನಂತರ ಇದು ರಸ ಎಲ್ಲ ತೆಗೆದ ಮೇಲೆ ಇದು ಸಿಪ್ಪೆನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಈ ಸಿಪ್ಪೆಗಳನ್ನು ವೇಸ್ಟ್ ಅಂತ ಬಿಸಾಕ್ದೇನೆ ಫ್ರಿಜ್ಜಲ್ಲಿ ಅಥವಾ ಎಲ್ಲಾದರೂ ಔಟ್ಸೈಡ್ ನೀವು ಸ್ಟೋರ್ ಮಾಡಿ ನಂತರ ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸಿ ಜಾರ್ಗಳನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಹಾಗೆಯೇ ಏನಾದರೂ ನಾನ್ ವೆಜ್ ಕರಿಗಳನ್ನು ಗ್ರೈಂಡ್ ಮಾಡ್ಕೊಳ್ಳುವಾಗ ಈ ಮಿಕ್ಸಿ ಜಾರಿಂದ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಆವಾಗ ಇದನ್ನು ನಾವು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದಂದರೆ ಈ ಉಳಿದಿರ್ತಕ್ಕಂಥ ಸಿಪ್ಪೆಗಳನ್ನು ನಾವು ಸ್ಟೋರ್ ಮಾಡಿರ್ತೀವಲ್ವ, ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡು ನಂತರ ಇದರಲ್ಲಿ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಬೇಕು. ಸಾಲ್ಟನ್ನು ಹಾಕಿ ನೀವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡೋದ್ರಿಂದ ಇದರ ಬ್ಲೇಡ್ ಕೂಡ ನೀಟಾಗಿ ಶಾರ್ಪ್ ಆಗುತ್ತೆ. ಸೊ ಈ ರೀತಿ ನೀವು ಜಸ್ಟ್ ಒಂದು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ನಂತರ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇದರಲ್ಲಿ ಬ್ಯಾಡ್ ಸ್ಮೆಲ್ ಕೂಡ ರಿಮೂವ್ ಆಗಿದೆ, ಹಾಗೆ ಬ್ಲೇಡ್ ಕೂಡ ನೀಟಾಗಿ ಶಾರ್ಪ್ ಆಗಿದೆ. ಸೊ ಹಾಗೇನೆ ನೀವು ಈ ರೀತಿ ಹಿಂದ್ಗಡೆ ಮತ್ತೆ ಇದು ಪಿನ್ ಎಲ್ಲೆಲ್ಲಿ ಇರುತ್ತಲ್ವಾ ಅಲ್ಲೆಲ್ಲಿ ನೀವು ಈ ರೀತಿ ಕೊಕೊನೆಟ್ ಆಯಿಲನ್ನು ಹಾಕೊಳ್ತಾ ಇದ್ರೆ ಬ್ಲೇಡ್ಗಳು ಸಹ ಹಿಡ್ಕೊಳ್ಳೋದಿಲ್ಲ. ಒಂದೊಂದ್ಸರಿ ಇದು ತಿರುಗ್ತಾನೆ ಇರಲ್ಲ. ಸೊ ಆ ರೀತಿಯಾಗಿ ರಿಪೇರಿಗೆ ಹೋಗೋದಕ್ಕಿಂತ ಆಗಾಗ ನೀವು ಈ ರೀತಿ ಒಂದ್ಸರಿ ಕ್ಲೀನ್ ಮಾಡ್ಕೊಂಡು ನೋಡಿ, ಮಿಕ್ಸಿ ಜಾರ್ ನೀಟಾಗಿರುತ್ತೆ. ಸೊ ನೀವು ಡೈಲಿ ಯೂಸ್ ಮಾಡ್ಬೋದು. ಓಕೆನಾ? ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಲಗ್ನ ಪತ್ರಿಕೆ ಅಥವಾ ಇನ್ವಿಟೇಷನ್ ಕಾರ್ಡ್ಗಳನ್ನು ನಾವು ಯೂಸ್ ಮಾಡಿದ ನಂತರ ಅಂದರೆ ಓದಿದ ನಂತರ ಇದು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಹಾಗೆಯೇ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೀವಿ. ಸೊ ಆ ರೀತಿ ಮಾಡ್ದೇನೆ ಇದನ್ನು ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಇದರಿಂದ ನೀವು ಒಂದು ರಾಶಿಯಷ್ಟು ಬಟ್ಟೆಗಳನ್ನು ಮಡಚ್ಕೊಳ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಶರ್ಟ್ಗಳನ್ನು ನಾವು ವಾಶ್ ಮಾಡಿದ ನಂತರ ಫೋಲ್ಡ್ ಮಾಡಿಟ್ರೆ ಇದನ್ನು ವೇರ್ ಮಾಡಬೇಕಂದ್ರೆ ಈ ರೀತಿ ಶರ್ಟ್ಗಳು ಅಷ್ಟೊಂದು ಕಂಫರ್ಟ್ ಅಂತ ಅನ್ಸೋದಿಲ್ಲ. ಐರನ್ ಬೇಕೇ ಬೇಕಾಗುತ್ತೆ. ನೀವು ಈ ರೀತಿ ಲಗ್ನ ಪತ್ರಿಕೆಯಲ್ಲಿ ಈ ಒಂದು ಶರ್ಟ್ಗಳನ್ನು ಫೋಲ್ಡ್ ಮಾಡಿ ಇಡೋದ್ರಿಂದ ಐರನ್ ಅವಶ್ಯಕತೆನೂ ಕೂಡ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಶರ್ಟ್ನ ಈ ರೀತಿ ನೀವು ಐರನ್ ಮಾಡುವಾಗ ಯಾವ ರೀತಿ ಫೋಲ್ಡ್ ಮಾಡ್ತಿರಲ್ವಾ, ವಿಡಿಯೋದಲ್ಲಿ ತೋರಿಸಿದಾಗೇ ಒಳಗಡೆ ಈ ರೀತಿ ಇನ್ವಿಟೇಷನ್ ಕಾರ್ಡನ್ನು ಇಟ್ಟು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫೋಲ್ಡ್ ಆಗುತ್ತೆ. ಐರನ್ ಮಾಡಿದ ಶರ್ಟ್ ಹೇಗಿರುತ್ತಲ್ವ ಹಾಗೇನೇ ಇರುತ್ತೆ. ಫೋಲ್ಡಿಂಗ್ ಕೂಡ ಹಾಳಾಗೋದಿಲ್ಲ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನೀವು ಕಡಿಮೆ ಪ್ಲೇಸಲ್ಲಿ ಜಾಸ್ತಿ ಶರ್ಟ್ಗಳನ್ನು ಈ ರೀತಿ ಫೋಲ್ಡ್ ಮಾಡಿ ಇಡ್ಬೋದು. ನೀಟಾಗಿರುತ್ತೆ ಶರ್ಟ್ಗಳೆಲ್ಲ. ಸೊ ನೋಡ್ತಾ ಇದ್ದೀರಲ್ವ, ಇದೇ ಥರ ಮಕ್ಕಳ ಯೂನಿಫಾರ್ಮ್ ಕೂಡ ಅಷ್ಟೇ. ನೀವು ವಾಶ್ ಮಾಡಿದ ನಂತರ ಐರನ್ ಮಾಡೋಕ್ಕಾಗಿಲ್ಲ ಅಂದರೆ ಈ ರೀತಿ ಒಂದು ಕಾರ್ಡ್ಗಳನ್ನು ಇಟ್ಟು ಫೋಲ್ಡ್ ಮಾಡಿ ಇರೋದ್ರಿಂದ ಬಟ್ಟೆಗಳು ತುಂಬಾ ನೀಟಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ವೇಸ್ಟ್ ಅಂತ ಬಿಸಾಕೋ ಇನ್ವಿಟೇಷನ್ ಕಾರ್ಡ್ಗಳನ್ನು ಈಗಲೂ ಕೂಡ ನೀವು ಬಟ್ಟೆಗಳ ಫೋಲ್ಡಿಂಗಲ್ಲಿ ಯೂಸ್ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಇವಾಗ ಒಂದು ಸ್ವಲ್ಪ ಮಳೆ ಬಿದ್ದರೆ ಸಾಕು, ಕೋಲ್ಡ್ ಸ್ವಲ್ಪ ಜಾಸ್ತಿನೇ ಆಗಿ ಮೂಗು ಕಟ್ಟೋದು ಅಥವಾ ವಿಪರೀತ ಸೀನ್ಗಳು ಬರೋದು ಈ ರೀತಿ ಆಗ್ತಾ ಇರುತ್ತೆ. ಟ್ಯಾಬ್ಲೆಟ್ಸ್ ತಗೊಂಡು ಬೇಜಾರಾಗಿದ್ದರೆ ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಒಂದು ಸ್ವಲ್ಪ ಹಸಿ ಶುಂಠಿನ ತೊಗೊಂಡಿದ್ದೀನಿ, ಹಾಗೆಯೇ ಒಂದು 4 ಮೆಣಸು, ಒಂದು 4 ಲವಂಗನ ತೊಗೊಂಡಿದ್ದೀನಿ. ಇದೆಲ್ಲವನ್ನು ಒಂದು ಕುಟಾಣಿಗೆ ಹಾಕ್ಕೊಂಡು ಈ ರೀತಿ ಕ್ರಷ್ ಮಾಡಿ ತೊಗೊಳ್ಳಿ. ನಂತರ ಇಲ್ಲಿ ನೋಡ್ತಾ ಇದ್ರಲ್ವ, ಒಂದು ಪಾತ್ರೆಗೆ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ತೊಗೊಳ್ಳಿ. 1
ಗ್ಲಾಸ್ ನೀವು ನೀರನ್ನು ಹಾಕ್ಕೊಂಡ್ರೆ ಇದು ಅರ್ಧ ಗ್ಲಾಸ್ಗೆ ಬರಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡು ತೊಗೊಳ್ಬೇಕು. ನಾನಿಲ್ಲಿ 1 ಗ್ಲಾಸಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ತೋರಿಸ್ತಾ ಇದ್ದೀನಿ. ಈ 1 ಗ್ಲಾಸ್ ನೀರಿಗೆ ನಾವು ಕ್ರಷ್ ಮಾಡಿ ತೊಗೊಂಡಿರುವಂಥ ಶುಂಠಿ, ಕಾಳುಮೆಣಸು, ಲವಂಗ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಹಾಕಿ ಇದನ್ನು ನೀಟಾಗಿ ಕುದಿಸ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಇದು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಕುದಿಸ್ಕೊಂಡಿದ್ದೀನಿ. 1 ಗ್ಲಾಸ್ ನೀರಿರೋದು ಅರ್ಧ ಗ್ಲಾಸ್ಗೆ ಬಂದಿದೆ. ಇವಾಗ ಇದನ್ನು ನಾವು 1 ಗ್ಲಾಸ್ಗೆ ಇದನ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಯಾವಾಗ ಕುಡಿಬೇಕಂತ, ಆದಷ್ಟು ನೀವು ಇದನ್ನು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಬೆಸ್ಟು. ಕೋಲ್ಡ್ ಜಾಸ್ತಿ ಯಾರಿಗೆ ಆಗ್ತಾ ಇದೆ ಅಲ್ವಾ, ಅವರು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಇದು ಇವಾಗಿಂದು ಅಲ್ಲ, ಓಲ್ಡ್ ಕಾಲದಿಂದನೂ ಮಾಡ್ಕೊಳ್ತಾ ಬಂದಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಈ ಒಂದು ರೇನಿ ಸೀಸನಲ್ಲಿ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ನಿಮಗೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಬುಕ್ ಓದೋ ಅಭ್ಯಾಸ ಯಾರಿಗೆಲ್ಲ ಇದೆ ಅಲ್ವಾ ಮಾರ್ನಿಂಗ್, ಅವರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಈ ರೀತಿ ಬುಕ್ಸ್ಗಳನ್ನು ನಾವು ವಚನಗಳಾಗಿರ್ಬೋದು ಅಥವಾ ನಾಮಾವಳಿಗಳನ್ನು ಮಾರ್ನಿಂಗ್ ಎದ್ದು ಓದ್ತೀವಿ. ಆವಾಗ ಈ ಬುಕ್ಸನ್ನು ನಾವು ದೇವರ ಕೋಣೆಯಲ್ಲೇ ಇಟ್ಬಿಡ್ತೀವಿ. ಒಂದು ಸ್ವಲ್ಪ ನೀರಿನಂಶ ಬಿದ್ರೂ, ಹಾಗೆಯೇ ಇವಾಗ ರೇನಿ ಸೀಸನ್ ಇರೋದ್ರಿಂದ ಬುಕ್ಗಳಿಂದ ಒಂಥರ ಬ್ಯಾಡ್ ಸ್ಮೆಲ್ ಬರೋದು, ಬುಕ್ ಎಲ್ಲ ಸಾಫ್ಟ್ ಆಗ್ತಾ ಇರುತ್ತೆ. ಇದು ತುಂಬಾ ಒಂದು ವಿಶೇಷವಾದ ಬುಕ್ಸ್ ಇರುತ್ತೆ. ಇದು ಬೇಗನೆ ಹಾಳಾಗಬಾರ್ದು ಇದ್ರ ಪೇಜ್ಗಳು ಅಂತಂದರೆ, ಇದಕ್ಕೆ ನೀವು ಒಂದು ಸ್ವಲ್ಪ ಈ ರೀತಿ ಮನೆಯಲ್ಲಿ ಯೂಸ್ ಮಾಡುವಂಥ ಪೌಡರ್ನ ಹಾಕಿ ಇಡೋದ್ರಿಂದ ಇದ್ರ ಪೇಜ್ಗಳು ಸಾಫ್ಟ್ ಆಗೋದಿಲ್ಲ, ನೀಟಾಗಿ ಚೆನ್ನಾಗಿರುತ್ತೆ. ಹಾಗೆಯೇ ಇದರಿಂದ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.